ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಹೊರನಾಡಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಬಹಳ ಮಹತ್ವವಾದ ಕ್ಷೇತ್ರ ಆ್ಯಂಡ್ ಪವರ್ಫುಲ್ ಕ್ಷೇತ್ರ ಅಂತ ಹೇಳ್ಬೋದು. ಬೆಂಗಳೂರಿಂದ ಹೊರಟ್ವಿ, 6 ಅವರ್ ಜರ್ನಿ ಆಯಿತು. ಆ್ಯಂಡ್ ನಾನು ಮೊದಲನೇ ಸರಿ ಚಿಕ್ಕ ಮಗು ಜೊತೆ ಟ್ರಾವೆಲಿಂಗ್ ಮಾಡಿದ್ದು, ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಅಂತ ಹೇಳ್ಬೋದು. ಹೊಟ್ಟೆ ತುಂಬ ತಿಂಡಿ ತಿಂದು ಎಲ್ಲ ರೆಡಿಯಾಗಿ ಮತ್ತೆ ಹೊರನಾಡು ಕಡೆಗೆ ಹೊರಟ್ವಿ. ಆ್ಯಂಡ್ ಆನ್ ದ ವೇ ನಿಮಗೆ ಗೊತ್ತಿದೆ ಆ ದಾರಿಯುದ್ದಕ್ಕೂ ಮರಗಳು ಹಸಿರು ಹೇಗಿರತ್ತೆ ಅಂತ. ಹಾಗಾಗಿ ಕೆಲವು ಜಾಗಗಳಲ್ಲಿ ನಿಲ್ಲಿಸಿ ನಾವು ಫೋಟೋಶೂಟ್ಗಳನ್ನ ಮಾಡ್ಕೊಂಡ್ವಿ. ಫೋಟೋಶೂಟ್ ಅಷ್ಟೇ ಅಲ್ಲ, ಡಾನ್ಸ್ ಕೂಡ ಮಾಡಿದ್ವಿ ನಾನು, ಶೀತು ಅಕ್ಕ. ಈ ಮೆಮರೀಸ್ ಎಲ್ಲ ತುಂಬ ಚೆರಿಷ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಾವು ಮತ್ತೆ ಆದಿಗೆ ಒಂದು ಪೋಸನ್ನು ಹೇಳ್ಕೊಡ್ತಾ ಇದ್ದಾರೆ. ಇಟ್ ವಾಸ್ ವೆರಿ ಕ್ಯೂಟ್ ಟು ವಾಚ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ರೀಲ್ಸ್ ಮಾಡಿದ್ವಿ ಆ್ಯಂಡ್ ಫೋಟೋಶೂಟ್ಗಳನ್ನ ಮಾಡ್ಕೊಂಡ್ವಿ. ಸಿಯಾ ಜೊತೆಗೂ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ನನಗೆ ಒಂದಷ್ಟು ಆಫೀಸ್ದು ಪೆಂಡಿಂಗ್ ಕೆಲಸ ಇತ್ತು. ಹಾಗಾಗಿ ರೆಸ್ಟ್ ಆಫ್ ದ ಪೀಪಲ್ ಫೋಟೋಶೂಟ್ ಮಾಡ್ಕೊಳ್ಳುವಾಗ ನಾನು ಸ್ವಲ್ಪ ಲ್ಯಾಪ್ಟಾಪಲ್ಲಿ ಅಲ್ಲೇ ನಾನು ನೆಟ್ ಕನೆಕ್ಟ್ ಮಾಡಿಕೊಂಡು ಕೆಲಸ ಕೂಡ ಮಾಡ್ತಾಯಿದ್ದೆ. ಹಾಗೆ ದಾರಿಯುದ್ದಕ್ಕೂ ಚಿಕ್ಕ ಪುಟ್ಟ ಬ್ರೇಕ್ಸ್ಗಳನ್ನು ತೊಗೊಂಡು ಹೊರನಾಡಿಗೆ ರೀಚ್ ಆದ್ವಿ ಕೊನೆಗೂ ಕೂಡ. ಅದಕ್ಕೆ ಮಗುಗೆ ಎಷ್ಟು ಸರಿ ಬ್ರೇಕ್ ಕೊಡಬೇಕಾಗತ್ತೆ ಆನ್ ದ ವೇ ನಾವು ಬರುವಾಗ, ಅದಕ್ಕೆ ಫೀಡಿಂಗ್ ಮಾಡೋದಕ್ಕೆ ಅಥವಾ ಅದರ ಟಾಯ್ಲೆಟರೀಸ್ ಕೆಲಸಕ್ಕೆ, ಆ ಥರದ್ದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಸೊ ಅದೆಲ್ಲ ನನಗೆ ಇವತ್ತು ಗೊತ್ತಾಯಿತು. ಜರ್ನಿನಲ್ಲಿ ಏನೆಲ್ಲ ಥಿಂಗ್ಸ್ ಕ್ಯಾರಿ ಮಾಡಬೇಕಾಗತ್ತೆ ಇಫ್ ವಿ ಹ್ಯಾವ್ ಎನ್ ಇನ್ಫ್ಯಾಂಟ್ ವಿತ್ ಅಸ್, ಅದೆಲ್ಲ ನನಗೆ ಗೊತ್ತಾಯಿತು. ನಮ್ಮ ಪಾಪುನು ಏನಷ್ಟು ಗಲಾಟೆ ಮಾಡಲಿಲ್ಲ. ಶಿ ವಾಸ್ ಎಂಜಾಯಿಂಗ್ ದ ಜರ್ನಿ. ಕಿಟಕಿಯಲ್ಲೆಲ್ಲ ನೋಡ್ತಾ ಇದ್ಲು. ಆ್ಯಂಡ್ ಹೊಸ ಹೊಸ ಜಾಗ, ಹೊಸ ಹೊಸ ಹೋಟೆಲ್ ಎಲ್ಲ ಕಡೆನೂ ಶಿ ವಾಸ್ ಆಲ್ಸೋ ಕ್ಯೂರಿಯಸ್ ಆಗಿ ಎಲ್ಲನೂ ನೋಡ್ತಾ ಇದ್ಲು. ಆ ಥರ ಮಕ್ಕಳಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಎಲ್ಲೆಲ್ಲಿ ಬ್ರೇಕ್ ಬೇಕು ಅಲ್ಲಲ್ಲಿ ಬ್ರೇಕ್ ತೊಗೊಂಡು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ನಿಧಾನಕ್ಕೆ ನನ್ನ ಹಸ್ಬೆಂಡು ಕಾರ್ ಓಡಿಸ್ಕೊಂಡು ಬಂದರು. ಚೆನ್ನಾಗಿತ್ತು. ಚೆಕ್-ಇನ್ ಆಗಿದ್ದೀವಿ. ಆ್ಯಂಡ್ ಸಾಯಂಕಾಲ ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಸಂಜೆ ಹೊರಗಡೆ ಹೋಗ್ತೀವಿ. ದೇವಸ್ಥಾನದ ಹತ್ರನೇ ನಾವು ಚೆಕ್-ಇನ್ ಮಾಡಿದ್ದೀವಿ. ಬ್ಯೂಟಿಫುಲ್ ಸ್ಟೇ ಅಂತ ಹೇಳ್ಬೋದು. 5th ಫ್ಲೋರ್ನಲ್ಲಿ ನಮಗೆ ಸ್ಟೇ ಸಿಕ್ಕಿದೆ. ಪೆಂಟ್ ಹೌಸ್ ಆ್ಯಕ್ಚುಲಿ ಇದು. ಇಲ್ಲಿಂದ ವ್ಯೂ ಅಂತೂ ಬೊಂಬಾಟಾಗಿದೆ. ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಈ ಬ್ಲಾಗಲ್ಲಿ. ಆ್ಯಂಡ್ ನಾಳೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ನಮ್ಮ ಪಾಪುಗೋಸ್ಕರ ಇಲ್ಲಿ. ಹಾಗಾಗಿ ನಾವೆಲ್ಲ ಮುಂಚೆನೇ ಬಂದು ಉಳ್ಕೊಂಡಿದ್ದೀವಿ, ಯಾರಿಗೂ ಸ್ಟ್ರೈನ್ ಆಗಬಾರ್ದು, ಸುಸ್ತಾಗಬಾರ್ದು ಅಂತ ಹೇಳಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅದನ್ನು ತೋರಿಸ್ತೀನಿ. ಆ್ಯಂಡ್ ನಾವು ಉಳ್ಕೊಂಡಿರೋ ಸ್ಟೇ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಯಾಕಂದರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಯು ಕ್ಯಾನ್ ಬುಕ್ ದಿಸ್ ಸ್ಟೇ ಆಲ್ಸೋ. ಯಾಕಂದರೆ ದೇವಸ್ಥಾನಕ್ಕೆ ತುಂಬ ಹತ್ತಿರ ಇದೆ. ನಾವು ಮಗು ಇಟ್ಕೊಂಡು ತುಂಬ ದೂರ ಎಲ್ಲ ಓಡಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ದೇವಸ್ಥಾನದ ಹತ್ತಿರನೇ ಮಾಡ್ಕೊಂಡಿದ್ದೀವಿ. ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಊಟಕ್ಕೆ ಹೋಗೋಕ್ಕಾಗಿಲ್ಲ ಇವತ್ತು ಮಧ್ಯಾಹ್ನ ನಮಗೆ. ಮೋಸ್ಟ್ ಪ್ರಾಬ್ಲಿ ಸಾಯಂಕಾಲ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಎಸ್, ಸೊ ವ್ಲಾಗ್ ಪೂರ್ತಿ ನೋಡಿ, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಡ್ತೀನಿ ನಾನು. ನಾವು ಉಳ್ಕೊಂಡಿರೋವಂಥ ಸ್ಟೇ ನೇತ್ರಾವತಿ ನಿವಾಸ ಅಂತ. ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಬೇಕಾಗತ್ತೆ ನೀವು. ಆ್ಯಂಡ್ ಪಾರ್ಕಿಂಗ್ ಲಾಟ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಈ ಸ್ಟೇಗಳಿದೆಯಲ್ಲ, ಇದ್ರ ಹಿಂಭಾಗನೇ ದೇವಸ್ಥಾನ ಇರೋದು. ಹಾಗಾಗಿ ದೇವಸ್ಥಾನಕ್ಕೂ ಮತ್ತು ಈ ಸ್ಟೇಯಿಂದನೂ ವಾಕಬಲ್ ಡಿಸ್ಟೆನ್ಸು. ನೀವು ಮಧ್ಯಾಹ್ನ ಹೋಗ್ಬೋದು, ಸಂಜೆ ಹೋಗ್ಬೋದು, ಬೆಳಗ್ಗೆ ಹೋಗ್ಬೋದು. ಎನಿ ಟೈಮ್ ನೀವು ಊಟದ ಸಮಯದಲ್ಲಿ ಅಥವಾ ದೇವರ ವಿಸಿಟ್ ಮಾಡೋದಕ್ಕೆ ಹೋಗ್ಬೋದು. ಆ್ಯಂಡ್ ರಾತ್ರಿ ಹೇಗೆ ಕಾಣುತ್ತೆ ಅನ್ನೋದನ್ನು ಈಗಲೇ ತೋರಿಸ್ಬಿಡ್ತೀನಿ. ಹೊರಗಡೆಯಿಂದ ಒಳಗಡೆ ರೂಮ್ ಟೂರ್ ಕೂಡ ಕೊಡ್ತೀನಿ. ಆ್ಯಂಡ್ ಕೆಳಗಡೆ ಒಂದಷ್ಟು ಅಂಗಡಿ ಇರುತ್ತೆ. ಬೇಸಿಕ್ ನೆಸೆಸಿಟೀಸ್ ಏನಿರುತ್ತೆ ಅದು ಮಾತ್ರ ನಿಮಗೆ ಸಿಗುತ್ತೆ. ಸೊ ನೇತ್ರಾವತಿ ನಿವಾಸ ಆ್ಯಂಡ್ ಭದ್ರಾವತಿ ಆ್ಯಂಡ್ ಇನ್ನೊಂದಷ್ಟು ಆ ಥರದ್ದಿರುತ್ತೆ. ಇಲ್ಲಿ ಸಿಂಗಲ್ ರೂಮ್ಸು ಸಿಗುತ್ತೆ. ಪೆಂಟ್ ಹೌಸ್ ಅಂದರೆ ಒಂದೇ ರೂಮ್ನಲ್ಲಿ 3-4 ರೂಮ್ ಇರೋ ಥರದ್ದು. ನಾವು ಆ ಥರದ್ದು ಒಂದು ಪೆಂಟ್ ಹೌಸ್ ತೊಗೊಂಡಿದ್ವಿ. ಅದ್ರ ಟೋರ್ನ ನಿಮ್ಗೆ ಇವಾಗ ಕೊಡ್ತೀನಿ.
ನೋಡಿದ್ರಲ್ಲ ನಾವು ಉಳ್ಕೊಂಡಿರೋವಂಥ ಪೆಂಟ್ ಹೌಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಎಷ್ಟು ವಿಶಾಲವಾಗಿರುವಂಥ ರೂಮ್ಗಳು, ಹಾಲ್ಗಳು, ಬಾತ್ರೂಮ್ಗಳು ಇತ್ತು. ಆ್ಯಂಡ್ ಇಂಥ ಒಳ್ಳೆ ವ್ಯೂ. ನೀವು ಈ ಜಾಗನ ಖಂಡಿತ ಬುಕ್ ಮಾಡಬೇಕು ಹೊರನಾಡಿಗೆ ಬಂದಾಗ. ಆ್ಯಂಡ್ ಸಂಜೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಫಸ್ಟ್ ಟೈಮ್ ದೇವಸ್ಥಾನದ ದರ್ಶನ ಮಾಡೋದಕ್ಕೆ ಅಂತ ಹೋದ್ವಿ. ಆ್ಯಂಡ್ ಇದಕ್ಕೆ ಮುಂಚೆನೂ ನಾನು ಹೋಗಿದ್ದೀನಿ, ಬಟ್ ಮದುವೆ ಆದಮೇಲೆ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಜೊತೆಗೆ ನಾನು ಇದೇ ಮೊದಲನೇ ಸರಿ ಹೋಗ್ತಾ ಇರೋದು. ಆ್ಯಂಡ್ ಒಂದು ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಅದು ಏನು ಅಂತ ನಾನು ವ್ಲಾಗಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ಎಲ್ಲರೂ ರೆಡಿಯಾಗಿ. ಆ್ಯಂಡ್ ಸಂಜೆ ಊಟ ಮಾಡೋಣ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ತಾಯಿ ದರ್ಶನ ಕೂಡ ನಾವು ಮಾಡಬೇಕಾಗಿತ್ತು. ಆದರೆ ಎಲ್ಲ ವಿಷುವಲ್ಸು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಅಂಗಳದಲ್ಲಿ ನೋಡಬಹುದು. ಆ್ಯಂಡ್ ಅಲ್ಲಿ ಹೋದ ತಕ್ಷಣ ನಿಮಗೆ ಒಂದು ಡಿವಿನಿಟಿ ಫೀಲ್ ಆಗುತ್ತೆ, ಒಂದು ಭಕ್ತಿ ಭಾವನೆ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಾಕಷ್ಟು ಜನ ನೆರೆದಿದ್ರು ಆಲ್ರೆಡಿ. ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು. ನಾನು ಆದಿ ಜೊತೆಗೆ ಆ್ಯಂಡ್ ನನ್ನ ಫ್ಯಾಮ್ಲಿ ಜೊತೆಗೆ ಅಲ್ಲಿಗೆ ಹೋಗಿದ್ದು. ಆ್ಯಂಡ್ ಒಳಗಡೆ ನಾವು ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳೋ ಹಾಗಿಲ್ಲ, ಹಾಗಾಗಿ ನಾನು ಅಂಗಳದಲ್ಲಿ ಎಷ್ಟು ಮಾಡ್ಕೋಬಹುದು ವೀಡಿಯೋಸು ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಇಲ್ಲಿ ನಾವು ಒಬ್ಬರು ಸ್ಪೆಷಲ್ ವ್ಯಕ್ತಿನ ಕೂಡ ಮೀಟ್ ಮಾಡಿದ್ವಿ, ಶ್ರೀ ರಾಜಲಕ್ಷ್ಮಿ ಜೋಶಿ ಅವರು. ಆ್ಯಂಡ್ ಈ ದೇವಸ್ಥಾನಕ್ಕೆ ಅವರ ಕೊಡುಗೆ ತುಂಬಾ ಇದೆ. ಆ್ಯಂಡ್ ಸಿಯಾನ ಅವರು ಎತ್ಕೊಂಡು ಮಾತಾಡಿಸ್ತಾ ಇದ್ರು. ಆ ಗ್ಲಿಮ್ಸನ್ನು ನಾನು ನಿಮಗೆ ತೋರಿಸ್ತೀನಿ. ಬಣ್ಣ ನೋಡ್ತಾ ಇದೆ ಈಗ ಇಲ್ಲ ನೋಡಿ ಯಾಕೆ ಚಿನ್ನಿ ವಾಯ್ ಚಿನ್ನಿ ವಾಯ್ ಚಿನ್ನಿ ಬಾರೆ 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 ಅಲ್ಲಿ ನೋಡಲ್ಲಿ ಅಲ್ಲಿ ಓ ಗುಂಡ ತಗೊಂಬ. ರಾಜಲಕ್ಷ್ಮಿ ಜೋಶಿ ಅವ್ರನ್ನ ಮೀಟ್ ಮಾಡಿದ್ದು ನಮಗೆಲ್ರಿಗೂ ತುಂಬಾ ಖುಷಿ ಆಯಿತು. ಅವ್ರ ಆಶೀರ್ವಾದ ತೊಗೊಂಡಿದ್ದು. ಆ್ಯಂಡ್ ಸಿಯಾಗೆ ಅವರು ಆಶೀರ್ವಾದ ಮಾಡಿದ್ದು, ಕುಂಕುಮ ಹಚ್ಚಿ. ಆ್ಯಂಡ್ ಆಕೆಗೆ ಒಂದು ದೇವರ ವಿಗ್ರಹ ಇರುವಂಥ ಕಾಯಿನನ್ನು ಗಿಫ್ಟ್ ಮಾಡಿದ್ರು. ಈ ಸಂದರ್ಭ ಎಲ್ಲ ನಮಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು. ಆ್ಯಂಡ್ ಊಟಕ್ಕೆ ಹೋದ್ವಿ, ಊಟ ಮಾಡ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ನನ್ನ ಹೊರನಾಡಿನ ಫ್ರೆಂಡ್ಸನ್ನ ಮೀಟ್ ಮಾಡಿದೆ. ಖುಷಿ ಆಯಿತು. ಆ್ಯಂಡ್ ಅವತ್ತಿನ ನೈಟ್ ಮತ್ತು ಅವತ್ತಿನ ಜರ್ನಿ ತುಂಬ ಚೆನ್ನಾಗಿತ್ತು, ಸ್ವಲ್ಪನೂ ಸುಸ್ತಾಗಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾವಿಲ್ಲಿಗೆ ಯಾವ ಉದ್ದೇಶಕ್ಕೆ ಬಂದಿದ್ದೀವಿ ಆ ಕಂಪ್ಲೀಟ್ ಚಿತ್ರಣವನ್ನು ನಿಮಗೆ ಕೊಡ್ತೀನಿ. ವೇಟ್ ಮಾಡ್ತಾಯಿರಿ. ಅಲ್ಲಿ ತನಕ ಬಾಯ್.